ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮಂಗಳವಾರದ ಸಂಜೆಯಿಂದ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಮಧ್ಯಾಹ್ನದ್ದು ವಿಡಿಯೋ ಒಂದು ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ಬೋದು. ಕೆಲವರು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಒಂದು ಬರ್ತ್ಡೇ ಇದೆ, ಹಾಗಾಗಿ ಅಲ್ಲೂ ಕೂಡ ರೆಡಿಯಾಗಿ ಹೋಗಬೇಕು. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ನುಗ್ಗೆ ಸೊಪ್ಪಿಂದು ಮೊಟ್ಟೆ ಪಲ್ಯ ಮಾಡಿಟ್ಬಿಟ್ಟು ಮಧ್ಯಾಹ್ನ ಮಾಡಿದ್ದು ಮೆಂತ್ಯ ಪಪ್ಪು ಇದೆಯಲ್ವ, ಅದಕ್ಕೆ ಸೈಡ್ ಡಿಶ್ ಇದು ಮಾಡ್ತಾಯಿದ್ದೀನಿ. ಈಗ ನಮ್ಮ ಮನೆಯವರು ಮತ್ತು ನನ್ನ ಮಗನಿಗೆ, ಚಿಕ್ಕ ಮಗನಿಗೆ ಮಾಡಿಟ್ಬಿಟ್ಟು ನಾನು ನನ್ನ ದೊಡ್ಡ ಮಗ ಇದ್ದರು ಒಂದು ಬರ್ತ್ಡೇ ಫಂಕ್ಷನ್ ಇದೆ, ಅಲ್ಲಿ ಹೋಗಿ ಬರಬೇಕು. ಹಂಗಾಗಿ ನಿಮ್ಮ ಜೊತೆ ಇದನ್ನು ಈ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಕೂಡ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಎಲ್ಲವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮಂಥ ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಮಗ ಏನೋ ಆರ್ಡ್ರ್ ಮಾಡ್ಕೊಂಡಿದ್ದಾನೆ ಫ್ಲಿಪ್ಕಾರ್ಟಲ್ಲಿ, ಹಂಗಾಗಿ ಪಾರ್ಸಲ್ ಕೂಡ ಬಂತು. ಈಗ ಬನ್ನಿ, ಈಗ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ರೆಡಿ ಮಾಡ್ಕೊತೀನಿ ನೋಡಿ. ನಿಮ್ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋಗಳು ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಬನ್ನಿ, ಈಗ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಳೆದು ಪುಡಿ ಮಾಡಿ ತೊಳೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಇಲ್ಲಿ ಈರುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಾಣಲೆಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈ ನುಗ್ಗೆ ಸೊಪ್ಪಿನ ಪಲ್ಯ ಸಾಮಾನ್ಯವಾಗಿ ಮೊಟ್ಟೆಗೆ ಹಾಕಿ ಯಾರೂ ಜಾಸ್ತಿ ಮಾಡೋದಿಲ್ಲ, ತುಂಬ ಕಡಿಮೆ ಜನ ಮಾಡ್ತಾರೆ. ಈ ರೀತಿ ಮೊಟ್ಟೆ ಜೊತೆಗೆ ನುಗ್ಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಈ ಥರ ಎಲ್ಲ ಮಾಡಿದ್ರೆ, ಹಾಕ್ಕೊಂಡು ಪಲ್ಯಗಳನ್ನು ಮಾಡಿಕೊಂಡ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ನುಗ್ಗೆ ಸೊಪ್ಪು ಅಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೆಲ್ಲ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ. ಇದರಲ್ಲಿ ರಕ್ತ ಹೆಚ್ಚಾಗುತ್ತೆ ಇದನ್ನು ತಿನ್ನೋದ್ರಿಂದ ಅಂತ ಹೇಳ್ತಾರಲ್ಲ ಡಾಕ್ಟ್ರು. ಹಂಗಾಗಿ ನಮ್ಮನೇಲಿ ಅಟ್ಲೀಸ್ಟ್ ವಾರಕ್ಕೆ 1-2 ಸತಿ 3 ಸತಿ ಆದರೂ ಮಾಡೇ ಮಾಡ್ತೀವಿ. ಹಾಗಾಗಿ ಮೊನ್ನೆ ತೊಗೊಂಬಂದಿದ್ದು ಒಂಚೂರು ನುಗ್ಗೆ ಸೊಪ್ಪಿತ್ತು. ಹಾಗಾಗಿ ಇದನ್ನು ಹೆಂಗೂ ಮೊಟ್ಟೆ ಪಲ್ಯ ಮಾಡಬೇಕಲ್ಲ, ಈಗ ಇದಕ್ಕೆ ಹಾಕಿ ಖಾಲಿ ಮಾಡೋಣ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಕೆಂಪಾದರೆ ಸಾಕು ಬೆಳ್ಳುಳ್ಳಿ. ಈಗ ಈರುಳ್ಳಿ ಹಾಕ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಟಿಫಿಕೇಷನ್ ಬರೋದ್ರಿಂದ ನಾನು ಯಾವ ವಿಡಿಯೋಗಳು ಹಾಕಿದ್ರು ನೀವು ಬೇಗನೆ ನೋಡ್ಬೋದು. ಹಾಗೆ ಪ್ರೀತಿಯಿಂದ ಒಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತೀನಿ. ಈ ಮೊಟ್ಟೆ ಉರಿಯುವಾಗ ನಾವು ಉಪ್ಪನ್ನು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಬೇಕು. ಕೆಲವೊಂದು ಸಲ ಪುಡಿ ಉಪ್ಪು ಹಾಕೋ ಟೈಮಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಕಡಿಮೆ ಆದರೆ ಬೇಕಾದರೆ ಮತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಕೆಂಪಾಗಬೇಕು. ಇಷ್ಟಾದರೆ ಸಾಕು ನಮಗೆ. ಈಗ ನುಗ್ಗೆ ಸೊಪ್ಪು ಹಾಕ್ಕೊತೀನಿ. ಇದು ಎಳೆದೇ ನುಗ್ಗೆ ಸೊಪ್ಪು, ಹಂಗಾಗಿ ಸ್ವಲ್ಪ ಕಡ್ಡಿನೂ ಇದೆ ಅದರಲ್ಲಿ, ಏನು ತೊಂದರೆ ಇಲ್ಲ. ತುಂಬ ಬಲ್ತಿರೋದಾದರೆ ಎಲೆ ಮಾತ್ರ ಬಿಡಿಸ್ಕೊಂಡು ಹಾಕ್ಬೇಕಾಗುತ್ತೆ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಆಮೇಲೆ ಮೊಟ್ಟೆ ಹಾಕ್ಕೊಬೋದು ನಾವು. ಹಸಿ ವಾಸನೆ ಹೋಗಬೇಕು ಒಂಚೂರು. ಹಸಿ ವಾಸನೆ ಹೋಗಿ ಒಂಚೂರು ಘಮ ಬರುತ್ತೆ ನೋಡಿ, ಈಗ ಬರ್ತಾಯಿದೆ. ಇಷ್ಟು ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಜೊತೆಗೆ ಮಟನ್ ಮಸಾಲ ಪೌಡರ್, ಇದು ನಾನು ಮನೇಲೇ ಮಾಡ್ಕೊಂಡಿರೋದು. ಎಲ್ಲ ಸ್ಪೈಸಸ್ಸು ಮತ್ತು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಹಾಕಿ ಸೇರಿಸಿ ಮಾಡ್ಕೊಂಡಿರೋವಂಥದ್ದು ಮಟನ್ ಚಿಕನ್ ಪುಡಿ. ಇದು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಇಲ್ಲಿ.
ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ನಾವು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಮೊಟ್ಟೆ ಎಲ್ಲ ತಳ ಅಂಟ್ದಂಗೆ ಆಗಿಬಿಡುತ್ತೆ. ನೋಡಿ, ಜಸ್ಟ್ ಹಿಂಗೆ ತಿರುಗಿಸಿ ಕೈ ಆಡಿಸೋ ಅಷ್ಟೊತ್ತಿಗೆ ಮತ್ತೆ ಆಗಲೇ ತಳ ಅಂಟ್ತಾ ಇದೆ. ಈ ಪೌಡ್ರ್ ಹಾಕದೆ ನಾವು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಪೌಡ್ರ್ ಬೇಡ ಅಂತನ್ನೋರು ಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು. ಇಲ್ಲಿ ನಾನು ನುಗ್ಗೆ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎರಡೂ ಗ್ರೀನ್ ಆಗುತ್ತಲ್ಲ, ಗೊತ್ತಾಗಲ್ಲ, ತಿನ್ಬಿಡ್ತಾರೆ ಮತ್ತು ಖಾರ ಆಯಿತು ಅಂತ ಹೇಳ್ತಾರೆ. ಪೌಡ್ರ್ ಆದರೆ ಸ್ವಲ್ಪನೇ ಹಾಕಿರ್ತೀವಿ, ಚೆನ್ನಾಗೆಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಂಥೇಳಿ ಇವತ್ತು ನಾನು ಮಟನ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದು. ಉರಿ ಸಣ್ಣ ಮಾಡ್ಕೊತೀನಿ ಈಗ. ನೋಡಿ ಎಷ್ಟು ಬೇಗ ಗಟ್ಟಿ ಆಯಿತು. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಬೋದು ನಾವು. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿ. ಯಾರೆಲ್ಲ ಇವತ್ತು ಬರೀ ತರಕಾರಿ ಸಾಂಬಾರು ಮಾಡಿದ್ದೀರಾ ಅವರೆಲ್ಲರೂ ಕೂಡ ಮನೆಯಲ್ಲಿ ಮೊಟ್ಟೆ ಹೇಗೂ ಇದ್ದೇ ಇರುತ್ತೆ. ನುಗ್ಗೆ ಸೊಪ್ಪನ್ನು ತಂದು ಈ ರೀತಿ ಮೊಟ್ಟೆ ಪಲ್ಯ ಮಾಡಿ ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ?